ಇದು ಆರ್ವಿ ಕಾಲೇಜ್ನ ಕನ್ನಡ ಸಂಘ ನಡೆಸುತ್ತಿರುವ 31 ದಿನ 31 ಏಕೀಕರಣ ಕಥೆಗಳ ಸರಣಿಯ ದಿನ 30. ಸುವರ್ಣ ಕರ್ನಾಟಕ ಹೋರಾಟದ ಬಿಸಿಲು ಮಳೆ ತಟ್ಟಿ ಬೆಳೆದ ನಮ್ಮ ರಾಜ್ಯ ಈಗ ಚಿನ್ನದ ಯುಗವನ್ನು ಮುಟ್ಟಿತು. 2006ರಲ್ಲಿ ಏಕೀಕೃತ ಕರ್ನಾಟಕದ ಪ್ರಯಾಣಕ್ಕೆ 50 ವರ್ಷಗಳು ತುಂಬಿದವು. ಈ ಮೈಲಿಗಲ್ಲನ್ನು ರಾಜ್ಯವು ಸುವರ್ಣ ಕರ್ನಾಟಕ ಎಂದು ಹೆಸರಿಸಿ ವರ್ಷವಿಡೀ ಸಂಭ್ರಮದೊಂದಿಗೆ ಆಚರಿಸಿತು. ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದ ಅದ್ದೂರಿ ಸಮಾರಂಭವನ್ನು ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಉದ್ಘಾಟಿಸಿದರು. ಏಕೀಕರಣದ ಹೋರಾಟಗಾರರಿಗೆ ಸುವರ್ಣ ಕರ್ನಾಟಕ ಏಕೀಕರಣ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಕರ್ನಾಟಕದ ಸಾಂಸ್ಕೃತಿಕ ಕೇಂದ್ರಗಳು ಮತ್ತು ಭಾಷಾ ಅಭಿವೃದ್ಧಿಗೆ 100 ಯೋಜನೆಗಳು ರೂಪುಗೊಂಡವು. ಬೆಳಗಾವಿಯಲ್ಲಿ ಸುವರ್ಣ ವಿಧಾನಸೌಧದ ಕನಸು ಈಡೇರಲು ಬಲ ಸಿಕ್ಕಿದ್ದು ಇದೇ ಸಂಭ್ರಮದಲ್ಲಿ. ಜಿಲ್ಲಾದ್ಯಂತ ಯಕ್ಷಗಾನ, ಡೊಳ್ಳು ಕುಣಿತ, ವೀರಗಾಸೆ ಮುಂತಾದ ಜಾನಪದ ಕಲೆಗಳನ್ನು ಪ್ರದರ್ಶಿಸಲಾಯಿತು. ವಿದೇಶಗಳಲ್ಲಿರುವ ಶಾಲೆಗಳು, ಕಾಲೇಜುಗಳು ಮತ್ತು ಕನ್ನಡ ಸಂಘಗಳು ಸಹ ಸುವರ್ಣ ಕರ್ನಾಟಕ ಕಾರ್ಯಕ್ರಮಗಳನ್ನು ಆಯೋಜಿಸಿದವು. ಕನ್ನಡದ ಅಸ್ಮಿತೆ ವಿಶ್ವದೆಲ್ಲೆಡೆ ಪ್ರತಿಧ್ವನಿಸಿತು.